MCA ಸ್ಟೂಡೆಂಟ್ಸ್. ಸೊ ಇವಾಗ ಆಲ್ರೆಡಿ ಪ್ರಾವಿಷನಲ್ ರಿಸಲ್ಟ್ ಬಂದಿದೆ ಆ್ಯಂಡ್ ನಾನು ಆಲ್ರೆಡಿ ವೀಡಿಯೋ ಮಾಡಾಕಿದ್ದೀನಿ. ಇನ್ ಕೇಸ್ ಏನಾದ್ರು ನಿಮ್ಮದು ಮಾರ್ಕ್ಸ್ ಪ್ರಾವಿಷನ್ ರಿಸಲ್ಟಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿದ್ರೆ ನೀವು KE ಅವ್ರಿಗೆ ಮೇಲ್ ಮಾಡ್ಬೋದು ಅಂತ ಹೋಪ್ ನೀವು ಮೇಲ್ ಮಾಡಿರ್ತೀರ ಅಂತ ಅಂದ್ಕೋತೀನಿ. ಸೊ ಪ್ರಾವಿಷನಲ್ ರಿಸಲ್ಟು ಆಲ್ಮೋಸ್ಟ್ ರಿಸಲ್ಟ್ ಥರನೇ ಇರುತ್ತೆ. ಇವಾಗ 2025 ರಿಸಲ್ಟ್ ಅನೌನ್ಸ್ ಆಗಿದ್ದು August 7. ಬಟ್ ನಿಮಗೆ ನೋಡ್ಬೋದು ಇದು 2025 ಲಾಸ್ಟ್ ಇಯರ್ ಡೀಟೇಲ್ಸು. ಬಟ್ ಫಸ್ಟ್ ರೌಂಡು ಮುಗ್ದಿದ್ದು ಇಟ್ಸ್ 29/9/2025. ಆಲ್ಮೋಸ್ಟ್ ಅವಳು 1 ತಿಂಗಳು ತೊಗೊಂಡಿದ್ದಾರೆ ಫಸ್ಟ್ ರೌಂಡು ಮುಗಿಯೋದಕ್ಕೆ. ಯಾಕಂತಂದರೆ ಮಾಕ್ ಅಲಾಟ್ಮೆಂಟ್ ಇರುತ್ತೆ. ಅದಾದಮೇಲೆ ಫಸ್ಟ್ ರೌಂಡ್ ಮುಗಿಯೋಕೆ 24/9/2025 ತೊಗೊಂಡಿದ್ದಾರೆ. ಸೊ ಫಸ್ಟ್ ರೌಂಡ್ ಒಂದು ಆಗಿಬಿಟ್ರೆ ಸಾಕು. ಸೆಕೆಂಡು ಮತ್ತು ಥರ್ಡ್ ರೌಂಡು ನೀವು ಇಲ್ಲಿ ನೋಡ್ಬೋದು ಬೇಗ ಮುಗಿಸಿದ್ದಾರೆ. ಒಂದೊಂದು ವೀಕ್ಗೆ ಅಂದರೆ ಫಸ್ಟ್ ರೌಂಡ್ ಮುಗ್ದು 1 ವೀಕ್ ಆದ ತಕ್ಷಣ ಸೆಕೆಂಡ್ ರೌಂಡು. ಸೊ ಥರ್ಡ್ ರೌಂಡು 3 ವೀಕ್ಸ್ ಡಿಲೇ ಆಗಿದೆ. ಸೆಕೆಂಡ್ ರೌಂಡ್ ಮುಗ್ದು 2 ವೀಕ್ಸ್ ಆದಮೇಲೆ ಥರ್ಡ್ ರೌಂಡ್ ಮುಗಿಸಿದ್ದಾರೆ. ಸೊ ಇವತ್ತು ನಾನು ದಯವಿಟ್ಟು ಯಾರೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಲಾಸ್ಟ್ ತನಕ ನೋಡಿ ಆಪ್ಷನ್ ಎಂಟ್ರಿ ಯಾವ ಥರ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ. ಅದೇ ರೀತಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಾನು ಕಾಲೇಜ್ ವರ್ಸಸ್ ಕಟ್ ಆಫ್ ಆಗ್ತೀನಿ ವಿತ್ ಯುವರ್ ಕ್ಯಾಟಗರಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ಕೋದ್ರೋ ಅಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ನೀವು KE ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಇರುತ್ತೆ ಲಾಸ್ಟ್ ಇಯರು ಫಾರ್ ಆಪ್ಷನ್ ಎಂಟ್ರಿ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಬರುತ್ತೆ. ಈ PDF ನಾನು ಫುಲ್ಲು ಡೀಟೇಲ್ಸ್ ಹೇಳ್ಬಿಡ್ತೀನಿ. ಸೊ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಫಸ್ಟ್ ಇಲ್ಲಿ ನೀವು ನಿಮ್ಮ ಫೇಸ್ ID ಮತ್ತು ನಿಮ್ಮದು ಇಲ್ಲ ಅಂತಂದರೆ ಸ್ಕ್ಯಾನರ್ ಇರುತ್ತೆ ಅಲ್ವಾ, ಅಂದರೆ ನೀವು ಹಾಲ್ ಟಿಕೆಟ್ ತೊಗೊಂಡೋಗಿರ್ತೀರಲ್ಲ PGCET, ಅದನ್ನು ಸ್ಕ್ಯಾನ್ ಮಾಡಿ 750 ರೂಪೀಸ್ ಪೇ ಮಾಡಬೇಕಾಗತ್ತೆ ಫಸ್ಟು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ಆ್ಯಂಡ್ ಈ 750 ರೂಪೀಸು ನಿಮಗೆ ರೀಫಂಡ್ ಇರೋದಿಲ್ಲ, ಓಕೆನಾ. ಅದಾದಮೇಲೆ ನಿಮಗೆ ಯಾವ ಕಾಲೇಜಸ್ ಬೇಕೋ ಆ ಕಾಲೇಜ್ನ ಬೇಸ್ಡ್ ಆನ್ ಯುವರ್ ಪ್ರಿಫರೆನ್ಸ್ ಆ ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ 3 ರೌಂಡ್ಸ್ ಇರುತ್ತೆ, ಓಕೆನಾ. ಚಾಯ್ಸ್ 1 ಅಂತ ಅಂದರೆ ಇವಾಗ ಆಪ್ಷನ್ ಎಂಟ್ರಿಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ ಇರುತ್ತೆ. ಸೊ ಚಾಯ್ಸ್ 1 ಅಂತ ಅಂದರೆ ಇವಾಗ ನೀವು ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡಿರ್ತೀರ ಕಾಲೇಜಸ್ಸು. ಎಕ್ಸಾಂಪಲ್ ಇವಾಗ ನಾನು ತೋರಿಸ್ತೀನಿ. ಸೊ ಇವಾಗ ಚಾಯ್ಸ್ 1 ಅಂದರೆ ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಇಷ್ಟು ಕಾಲೇಜಸ್ ಹಾಕಿರ್ತೀರ ಅಂತ ಅಂದ್ಕೊಳ್ಳಿ. ಆ್ಯಂಡ್ ನಿಮಗೆ ರೌಂಡ್ 1 ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ ಇರುತ್ತೆ, 3 ಚಾಯ್ಸಸ್ಸು. ಸೊ ಚಾಯ್ಸ್ 1 ಅಂತ ಅಂದರೆ ಇವಾಗ ನೀವು ಕಾಲೇಜ್ ಹಾಕಿರ್ತೀರ. ಸೊ ನಿಮಗೆ RV ಕಾಲೇಜು ಸಿಕ್ಬಿಡುತ್ತೆ. ಸೊ ನಿಮ್ಮ ಫಸ್ಟ್ ಪ್ರಿಫರೆನ್ಸು ಇದೇ ಕಾಲೇಜು, ನೀವು ಹೋಗ್ಬೇಕು ಅಂದ್ಕೊಂಡಿರೋದು ಇದೇ ಕಾಲೇಜು ಅಂತ ಅಂದರೆ ನೀವು ಚಾಯ್ಸ್ 1 ಕೊಡ್ಬೋದು. ಅಕಸ್ಮಾತ್ ಚಾಯ್ಸ್ 2 ಅಂತ ಅಂದರೆ ಇವಾಗ ನೀವು ಈ ಪ್ರಿಫರೆನ್ಸ್ ಅಂದರೆ ಈ ಥರ ಹಾಕಿರ್ತೀರ. ಸೊ ಏನಾಗೋಗುತ್ತೆ, ರೌಂಡ್ 1 ನಿಮಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಕ್ಬಿಡುತ್ತೆ. ಆ್ಯಂಡ್ ನಿಮಗೆ ಓಕೆ, ನನಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಷ್ಟನೇ, ಬಟ್ ನನಗೆ ಇನ್ನೂ ಚೆನ್ನಾಗಿರೋ ಕಾಲೇಜ್ ಬೇಕು, RV ಬೇಕು ಅಥವಾ PES ಬೇಕು ಅಂತಂದರೆ ನೀವು ಚಾಯ್ಸ್ 2ಗೆ ಹೋಗಬೇಕು. ಯಾವ ಥರ ಅಂತಂದರೆ, ನನಗೆ ಇವಾಗ ಸಿಕ್ಕಿದೆಯಲ್ಲ BMS ಇಂಜಿನಿಯರಿಂಗ್ ಕಾಲೇಜು, ಇಟ್ಸ್ ಓಕೆ, ನಾನು ಆ ಕಾಲೇಜಿಗೆ ಹೋಗ್ತೀನಿ. ಆದರೆ ನಾನು ಇನ್ನೂ ಅಪ್ಪರ್ ಅಂತಂದರೆ RVಗೆ ಟ್ರೈ ಮಾಡ್ತೀನಿ, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ರೂ ಸಿಗ್ಬೋದೇನೋ ಅಂತ, ಓಕೆನಾ. ಆವಾಗ ನೀವೇನು ಮಾಡ್ತೀರಾ, ನೀವು KEA ಫೀಸು ಲಾಸ್ಟ್ ಇಯರ್ 68,000 ಇತ್ತು, ಈ ಇಯರ್ ಎಷ್ಟಿದೆ ಗೊತ್ತಿಲ್ಲ. KEA ಫೀಸು ಚಾಯ್ಸ್ 1 ಮತ್ತು ಚಾಯ್ಸ್ 1 ಮತ್ತು ಚಾಯ್ಸ್ 2 ಯಾರ್ಯಾರು ತೊಗೊಂಡಿರ್ತೀರೋ ಅವರು KEA ಫೀಸ್ ಕಟ್ಬಿಟ್ಟು ಚಾಯ್ಸ್ 2 ತೊಗೊಂಡಿರೋರು ಈ ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡು, ನಾನು ಈ ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಈ 2 ಕಾಲೇಜಿಗೆ ಟ್ರೈ ಮಾಡ್ತೀನಿ ಅಂತ ಹೋಗ್ತಾರೆ. ಬಟ್ ಚಾಯ್ಸ್ 1 ತೊಗೊಂಡಿರೋರು ನಿಮಗೆ ಬೇಕಾಗಿರೋ ಕಾಲೇಜಸ್ ಸಿಕ್ಕಿರುತ್ತೆ, ನಾನು ಇದೇ ಕಾಲೇಜಿಗೆ ಸೇರ್ಕೋತೀನಿ ಅಂತ ಅಂದ್ಬಿಟ್ಟು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋತಾರೆ. ಇನ್ನು ಚಾಯ್ಸ್ 3 ಏನು ಅಂತ ಅಂದರೆ, ಇವಾಗ ನೀವು ಇಷ್ಟು ಕಾಲೇಜ್ ಹಾಕಿರ್ತೀರ. ಸೊ ನೀವು ಬೈ ಮಿಸ್ಸಾಗಿ KEಯಲ್ಲಿ ಹುಬ್ಳಿ ಅಂತ ಹಾಕ್ಬಿಟ್ಟಿರ್ತೀರ, ಓಕೆನಾ. ನಿಮಗೆ ನೀವಿರೋದು ಬ್ಯಾಂಗ್ಳೂರಲ್ಲಿ, ನಿಮ್ಮ ಪೇರೆಂಟ್ಸ್ ಒಪ್ಕೊಳ್ಳಲ್ಲ ಆ ಕಾಲೇಜ್ ಬೇಡ ಅಂತ. ಸೊ ನೀವೇನು ಮಾಡಬೇಕು, ಅಕಸ್ಮಾತ್ ಇದು ಹೋಲ್ಡಲ್ಲಿ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ರೌಂಡು ಇದೇ ಕಾಲೇಜ್ ಈ ಕಾಲೇಜ್ ಸಿಗೋದೇ ಜಾಸ್ತಿ ಚಾನ್ಸಸ್ ಇರುತ್ತೆ.
ಸೊ ಆವಾಗ ನೀವೇನು ಮಾಡ್ತೀರಾ, ಇಲ್ಲ ಈ ಕಾಲೇಜಿಗೆ ನಾನು ಹೋಗೋದೇ ಇಲ್ಲ, ಯಾವಾಗ ಚಾಯ್ಸ್ 3 ತೊಗೊಬೇಕು ಅಂತಂದರೆ ಈ ಕಾಲೇಜಿಗೆ ನಾನು ಹೋಗೋದೇ ಇಲ್ಲ, ಏನು ಮಾಡಿದ್ರು ಈ ಕಾಲೇಜಿಗೆ ನಾನು ಹೋಗಲ್ಲ, ಬೈ ಮಿಸ್ಸಾಗಿ ನಾನು ಆಪ್ಷನ್ ಎಂಟ್ರಿಲಿ ಹಾಕ್ಬಿಟ್ಟಿದ್ದೀನಿ ಈ ಕಾಲೇಜನ್ನ, ಬಟ್ ನನಗೆ ಈ ಕಾಲೇಜ್ ಇಷ್ಟ ಇಲ್ಲ ಅಂತ ಅಂದಾಗ ನೀವು ಕಾಲೇಜಸ್ನ ಡಿಲೀಟ್ ಮಾಡಬೇಕಾಗುತ್ತೆ. ಓಕೆನಾ. ನೀವು ಸೆಕೆಂಡ್ ರೌಂಡಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ನೀವು ಒಂದು ಸತಿ ಕಾಲೇಜಸ್ನ ಆ್ಯಡ್ ಮಾಡಿ ಫಸ್ಟ್ ರೌಂಡಿಗೆ ಎಂಟ್ರಿ ಕೊಟ್ರಿ ಅಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗಿರೋದು ಆಪ್ಷನ್ ಏನು ಅಂತಂದರೆ ಡಿಲೀಟ್ ಮಾಡೋದು ಮಾತ್ರ, ಕಾಲೇಜು ಆ್ಯಡ್ ಮಾಡೋ ಆಪ್ಷನ್ಸು ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೀವೇನು ಮಾಡ್ತೀರಾ, ಕೆಲವು ಕಾಲೇಜಸ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರೋ ಕಾಲೇಜಸ್ನ ಇಟ್ಕೋತೀರಾ. ಇದು ಚಾಯ್ಸ್ 3. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಬರೋದು ಫಸ್ಟ್ ರೌಂಡಲ್ಲಿ ಮಾತ್ರ. ಸೆಕೆಂಡ್ ರೌಂಡಲ್ಲಿ ಯಾವುದೇ ಥರ ಚಾಯ್ಸಸ್ ಇರೋದಿಲ್ಲ. ಇವಾಗ ಸೆಕೆಂಡ್ ರೌಂಡಲ್ಲಿ ಒಬ್ರು ಏನು ಮಾಡಿರ್ತಾರೆ, BMS ಕಾಲೇಜ್ನ ಹೋಲ್ಡಲ್ಲಿ ಇಟ್ಟು ಈ 2 ಕಾಲೇಜಸ್ಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಸೆಕೆಂಡ್ ರೌಂಡಲ್ಲೂ ಇವೆರಡು ಕಾಲೇಜಸ್ಸು ಸಿಗಲ್ಲ. ಆವಾಗ ನೀವೇನು ಮಾಡಬೇಕು, ಹೋಲ್ಡಲ್ಲಿ ಇಟ್ಕೊಂಡಿದ್ದೀರಲ್ಲ ಈ ಕಾಲೇಜಸ್ಗೆ ನೀವು ಜಾಯ್ನ್ ಆಗಬೇಕು. ಇನ್ನು ಥರ್ಡ್ ಆಪ್ಷನ್ ಚಾಯ್ಸ್ 3 ಯಾರು ತೊಗೊಂಡಿರ್ತೀರೋ ನಿಮಗೆ ಯಾವ ಕಾಲೇಜ್ ಸಿಕ್ಕಿದ್ರೂ ಸಹ ನೀವು ಹೋಗಬೇಕಾಗಿರುತ್ತೆ. ಅಕಸ್ಮಾತ್ ಇಲ್ಲ ನಾನು ಹೋಗಲ್ಲ ಮತ್ತು ಈ ಚಾಯ್ಸ್ ಎಂಟ್ರಿ ಬಿಡ್ತಾರಾ ಅಂತ ಅಂದರೆ ಇಲ್ಲ, ನಿಮಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿದ್ರೂ ಸಹ ನೀವು ಅದೇ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕಾಗಿರುತ್ತೆ. ಇನ್ನೊಂದು ಏನು ಆಪ್ಷನ್ ಇದೆ ಅಂತಂದರೆ, ನೀವು ಆ ಕಾಲೇಜ್ಗೆ ಹೋಗಲ್ಲ ಅಂತಂದರೆ ಲಾಸ್ಟ್ ಇಯರ್ ಅವ್ರಿಗೆ 10,000 ಪೆನಾಲ್ಟಿ ಕಟ್ಸ್ಕೊಂಡಿದ್ದಾರೆ. ಯಾಕೆ ಅಂತಂದರೆ, ಇವಾಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ಳಿ, ಗೀತಮ್ ಯೂನಿವರ್ಸಿಟಿ, ಅವ್ರು ಬೈ ಮಿಸ್ಸಾಗಿ ಹಾಕ್ಬಿಟ್ಟಿದ್ದಾರೆ. ಬಟ್ ಸೆಕೆಂಡ್ ರೌಂಡಲ್ಲಿ ಅದೇ ಕಾಲೇಜ್ ಸಿಕ್ಕಿದೆ, ಅವ್ರು ನೋಡ್ಕೊಂಡಿಲ್ಲ, ಬಟ್ ಅವ್ರಿಗೆ ಆ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅವ್ರು ಆ ಕಾಲೇಜ್ಗೆ ಹೋಗಲೇಬೇಕು. ಇಲ್ಲಾಂತಂದರೆ KEAಗೆ ಹೋಗಿ ಮಲ್ಲೇಶ್ವರಂ ಹತ್ರ 10,000 ಪೆನಾಲ್ಟಿ ಪೇ ಮಾಡಿದ್ದಾರೆ. ಓಕೆನಾ. ಅದಕ್ಕೋಸ್ಕರ ಹೇಳ್ತಿರೋದು. ಸೊ ದಯವಿಟ್ಟು ನಿಮ್ಗೆ ಯಾವ ಕಾಲೇಜಸ್ನ ನೀಟಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಅಲೌಟ್ ಆಗಿದೆ ಬಟ್ ಹೋಗಲ್ಲ ಅಂತ ಅಂದರೆ ಯು ಹ್ಯಾವ್ ಟು ಪೇ ಪೆನಾಲ್ಟಿ. ಲಾಸ್ಟ್ ಇಯರ್ ಅವ್ರಿಗೆ 10K ಕಟ್ಟಿಸ್ಕೊಂಡಿದ್ರು, ಈ ಇಯರ್ ಅವ್ರಿಗೆ ನಂಗೆ ಗೊತ್ತಿಲ್ಲ. ಓಕೆ. ಸೊ ಇನ್ನು ಥರ್ಡ್ ರೌಂಡ್ ಯಾವ ಥರ ಇರುತ್ತೆ ಅಂತಂದರೆ, ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ನೆಕ್ಸ್ಟ್ ಥರ್ಡ್ ರೌಂಡಿಗೆ ಬನ್ನಿ. ಈ ಥರ್ಡ್ ರೌಂಡ್ ಯಾವ ಥರ ಇರುತ್ತೆ ಅಂತ ಅಂದರೆ, ಸೊ ಇವಾಗ ಥರ್ಡ್ ರೌಂಡ್ ವಿಷಯಕ್ಕೆ ಬಂದ್ವಿ. ಥರ್ಡ್ ರೌಂಡ್ ಯಾವ ಥರ ಇರುತ್ತೆ ಅಂತಂದರೆ, ನಿಮಗೆ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜು ಸಿಕ್ಕಿಲ್ಲ, ಒಂದು ಕಾಲೇಜು ಅಲೌಟ್ ಆಗಿಲ್ಲ, ಬಟ್ ನನಗೆ ಇಂಟ್ರೆಸ್ಟ್ ಇದೆ ಕಾಲೇಜ್ಗೆ ಹೋಗೋದಕ್ಕೆ, MBA ಮಾಡೋದಕ್ಕೆ ಅನ್ನೋರ್ಗೆ ಮಾತ್ರ ಥರ್ಡ್ ರೌಂಡ್ ಇರುತ್ತೆ. ಎಕ್ಸಾಂಪಲ್, ಇವಾಗ ನಿಮಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಆಪ್ಷನ್ ಚಾಯ್ಸ್ 3 ತೊಗೊಂಡು ಆ ಕಾಲೇಜ್ ಬಿಟ್ರಿ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ ಯಾವುದೋ ಒಂದು ಕಾಲೇಜು, ಆ ಕಾಲೇಜ್ ನಾನು ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಹೇಳಬೇಕು ಅಂತಂದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿತ್ತು, ಅದನ್ನು ನೀನು ಚಾಯ್ಸ್ 3 ತೊಗೊಂಡು ಆ ಕಾಲೇಜ್ನ ಬಿಟ್ರಿ, ಬಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ ಅವರು ಅಟೆಂಡ್ ಮಾಡ್ಬೋದು. ಓಕೆ. ಯಾರಿಗೆ ಕಾಲೇಜ್ ಸಿಕ್ಕಿರಲ್ವೋ ಅವ್ರು ಮಾತ್ರ ಥರ್ಡ್ ರೌಂಡನ್ನ ಅಟೆಂಡ್ ಮಾಡ್ಬೋದು. ಸೊ ಥರ್ಡ್ ರೌಂಡ್ ಯಾವ ಥರ ಇರುತ್ತೆ ಅಂತ ಅಂದರೆ, ಫಸ್ಟು ನೀವು KE ಅವ್ರಿಗೆ ಲಾಸ್ಟ್ ಇಯರ್ಗೆ 25K ಕಟ್ಟಿಸ್ಕೊಂಡಿದ್ದಾರೆ. 25K ಕಟ್ಟಿಸ್ಕೊಂಡಾದ್ಮೇಲೆ ನೀವು ಥರ್ಡ್ ರೌಂಡು ನೀವು ಎಷ್ಟೇ ಆಪ್ಷನ್ ಎಂಟ್ರಿ ಮಾಡಿದ್ರಿ ಫಸ್ಟು ಮತ್ತು ಸೆಕೆಂಡ್ ರೌಂಡಲ್ಲಿ ಅದೆಲ್ಲ ಒಟ್ಟೋಗ್ಬಿಡುತ್ತೆ. ಥರ್ಡ್ ರೌಂಡಲ್ಲಿ ನೀವು ಫ್ರೆಶ್ಶಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಪ್ಷನ್ ಎಂಟ್ರಿ ಮಾಡಾದಮೇಲೆ 25K ಕೊಟ್ಟು ನೀವು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಥರ್ಡ್ ರೌಂಡಲ್ಲಿ ಯಾವ ಕಾಲೇಜಸ್ಸು ಸಿಕ್ಕಿಲ್ಲ ಅಂತಂದರೆ ಆ 25K ಏನು ಕೊಟ್ಟಿದ್ದೀರಲ್ಲ KE ಅವ್ರಿಗೆ, ಅದು ವಾಪಸ್ ನಿಮಗೆ ರಿಟರ್ನ್ ಬರುತ್ತೆ. ಓಕೆನಾ. ಅಕಸ್ಮಾತ್ ಏನಾದರೂ ಥರ್ಡ್ ರೌಂಡಲ್ಲಿ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲೌಟ್ ಆಗಿದೆ ಅಂತ ಅಂದರೆ ಆ 25,000 ಇದೆಯಲ್ಲ, KE ಫೀಸ್ ಹೆಂಗಿದ್ರು ನೀವು 68K ಪೇ ಮಾಡಬೇಕು. ಅದರಿಂದ 25K ಲೆಸ್ ಮಾಡಿಸ್ಕೊಂಡು ನಿಮಗೆ 45K ಸಮಥಿಂಗ್ ಪೇ ಮಾಡಿಸ್ಕೋತಾರೆ. ಸೊ ಈ ಥರ ಫಸ್ಟು ಸೆಕೆಂಡು ಥರ್ಡ್ ರೌಂಡ್ ಇರುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ, ಸೊ ನೀಟಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಓಕೆ. ಸೊ ನಿಮಗೆ ಬೇಕಾದರೆ ಇದು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಈ PDF, ಅಲ್ಲಿ ಹೋಗಿ ಒಂದು ಸತಿ ಓದ್ಕೊಳ್ಳಿ ಆಪ್ಷನ್ ಎಂಟ್ರಿ PDF. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀಟಾಗಿ ಮಾಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ,
ಆಲ್ಮೋಸ್ಟ್ ಆಲು ಫಸ್ಟು ಸೆಕೆಂಡ್ ಥರ್ಡ್ ರೌಂಡ್ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. MBA ಅವ್ರಿಗೆ ರ್ಯಾಂಕ್ ವರ್ಸಸ್ ಕಟ್ ಆಫ್ ಅದನ್ನು ಸಹ ಒಂದು 2 ಡೇಸ್ ಟೈಮ್ ಕೊಡಿ, ನಾನು ಹಾಕ್ತೀನಿ. ಮಾರ್ಕ್ ವರ್ಸಸ್ ಕಾಲೇಜ್, ಸಾರಿ ರ್ಯಾಂಕ್ ವರ್ಸಸ್ ಕಾಲೇಜ್. ಸೊ ಒಂದು 2 ಡೇಸ್ ಹಾಕ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.